ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೋಡ್ತಾ ಇದ್ದೀವಿ 5ನೇ ತರಗತಿಯ ಸುವೇಗ 5ನೇ ಪಾಠ. ಸುವೇಗದಲ್ಲಿ 5ನೇ ಪಾಠ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಈತಲ್ವಾ. ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಎಲ್ಲ ತರಗತಿಗಳ ಹೋಮ್ವರ್ಕ್ಗಳನ್ನ ಈ ಕ್ಲಾಸ್ನಲ್ಲಿ ಹಾಕ್ತೀವಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ. ಸೊ ನಾವು ನೋಡೋಣ ಅಪವರ್ತನಗಳು ಮತ್ತು ಅಪವರ್ತ್ಯಗಳು. ಏನಿದೆ, ಒಂದು ಕೆಳಗಿನ ಸಂಖ್ಯೆಗಳಲ್ಲಿ 14ರ ಅಪವರ್ತನಗಳನ್ನು ಬರೆಯಿರಿ ಅಂತ ಇದೆ, ಆಯ್ತಾ. ಫಸ್ಟ್ ಒಂದು ಕೊಟ್ಟಿದ್ದಾರೆ ನೋಡಿ, ಸಂಖ್ಯೆ ಕೊಟ್ಟಿದ್ದಾರೆ, ಗುಂಪು ರಚನೆ ಕೊಟ್ಟಿದ್ದಾರೆ, ಉಳಿಕೆ ಕೊಟ್ಟಿದ್ದಾರೆ, ಆಯ್ತಾ. ಸಂಖ್ಯೆ 14 ತಗೊಂಡ್ಮೇಲೆ 1ರ ಗುಂಪು ಎಷ್ಟಾಗುತ್ತೆ? 14, ಉಳಿಕೆ 0. 14 2ರ ಗುಂಪು ಮಾಡಿದಾಗ 7 ಗುಂಪಾಗುತ್ತೆ, 0 ಉಳಿಯುತ್ತೆ. 7ರ ಗುಂಪು ಮಾಡಿದಾಗ 2 ಗುಂಪಾಗುತ್ತೆ, 0 ಉಳಿಯುತ್ತೆ. 14ರ ಗುಂಪು ಮಾಡಿದಾಗ 1 ಆಗುತ್ತೆ, 0 ಉಳಿಯುತ್ತೆ. ಸೊ ಇಲ್ಲಿ ಅದನ್ನ ಗುಣಾಕಾರ ಮಾಡಿ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ 14ರ ಅಪವರ್ತನಗಳು 1, 2, 7, 14 ಈತಲ್ವಾ. ಸೊ ಅದೇ ರೀತಿ ಇವರು ಒಂದನ್ನ ಕೊಟ್ಟಿದ್ದಾರೆ ಉದಾಹರಣೆ, ನಾವಿನ್ನು ಎರಡನ್ನೇ ನೋಡ್ಬೇಕು. 24ರ ಅಪವರ್ತನಗಳನ್ನು ಕಂಡು ಹಿಡಿಯಿರಿ. ಸೊ ನಾನಿಲ್ಲಿ ಕೊಟ್ಟಿದ್ದೇನೆ, 1ರ ಗುಂಪು 24 ಮಾಡಬಹುದು, ಅದೇ ರೀತಿ 24ರದ ಗುಂಪು 1 ಮಾಡಬಹುದು ನೋಡಿ ಇಲ್ಲಿ. ಸೊ ಇದನ್ನೆಲ್ಲ ಬರೆದಿದ್ದೀನಿ. ಅದೇ ರೀತಿ ನೀವು ಗುಣಾಕಾರ ಕೂಡ ಮಾಡಿದ್ದೀನಿ, ಅದೇ ರೀತಿ ನೀವು ಬರ್ಕೊಳ್ಳಿ. ಮತ್ತೆ ಇದನ್ನ ಓದಿಕೊಂಡು ಬರಿತಾ ಇರಿ. 24ರ ಅಪವರ್ತನಗಳು 1, 2, 3, 4, 6, 8, 12, 24 ಈತಲ್ವಾ. ಸೊ ಇದು 24ರ ಅಪವರ್ತನಗಳು. ಅದೇ ರೀತಿ 3 ಇದೆ ನೋಡಿ, 18ರ ಅಪವರ್ತನಗಳನ್ನು ಕಂಡು ಹಿಡಿಯಿರಿ. ಸಂಖ್ಯೆ ಬರ್ಕೊಳ್ಳಿ, ಅದಾದ್ಮೇಲೆ ಗುಂಪು ರಚನೆ ಹೇಗೆ ಮಾಡಿದಿರಾ ಅದನ್ನು ಬರೆದಿದ್ದೀನಿ. ಅದಾದ್ಮೇಲೆ ಉಳಿಕೆ 0, ಎಲ್ಲ ಕಡೆ 0 ಇದೆ. ಅದೇ ರೀತಿ 18 ಇಲ್ಲಿದೆ ನೋಡಿ, ಇವುಗಳ ಗುಣಾಕಾರವನ್ನು ಮಾಡಿ ನೋಡಿ, ಕರೆಕ್ಟ್ ಆಗಿ ಬರುತ್ತೆ ಎಲ್ಲ. ಸೊ ಆದ್ದರಿಂದ ನಾವು ಇಲ್ಲೇನ್ ಮಾಡೋಣ, 18ರ ಅಪವರ್ತನಗಳು 1, 2, 3, 6, 9, 18 ಈತಲ್ವಾ. ಇವು 18ರ ಅಪವರ್ತನಗಳು. ಅದೇ ರೀತಿ ನಾವು ನೆಕ್ಸ್ಟ್ ನೋಡೋಣ, ಯಾವುದಿದೆ, 36ರ ಅಪವರ್ತನಗಳನ್ನು ಕಂಡು ಹಿಡಿಯಿರಿ ಅಂತ ಇದೆ. ಸೊ ನಾನಿಲ್ಲಿ ಮತ್ತೆ ಮಾಡಿದ್ದೀನಿ, ಸೊ ನೀವು ಅದನ್ನ ನೋಡ್ಕೊಂಡು ಬರೀರಿ, ಆಮೇಲೆ ಮನೆಯಲ್ಲಿ ಸ್ಟಡಿ ಮಾಡಿ ಅದರ ಬಗ್ಗೆ, ಆಯ್ತಾ. 45ರ ಅಪವರ್ತನಗಳು ಸೇಮ್. 1ರ ಗುಂಪು 45, 3ರ ಗುಂಪು 15, 5ರ ಗುಂಪು 9, 9ರ ಗುಂಪು 5. ಸೊ ಅದೇ ರೀತಿ ನಾನಿಲ್ಲಿ ಮಾಡಿದ್ದೀನಿ. ಸೊ ಇಷ್ಟಾದ್ಮೇಲೆ 45ರ ಅಪವರ್ತನಗಳು 1, 3, 5, 9, 15 ಮತ್ತೆ 45 ಈತಲ್ವಾ. ಸೊ ಇನ್ನೇನು ಹೇಳಿದರೆ, 4 ಅಪವರ್ತನ ವೃಕ್ಷಗಳನ್ನು ಪೂರ್ಣಗೊಳಿಸುವಂತ ಇದೆ. ಇದನ್ನ ಹೆಂಗ್ ಮಾಡ್ಬೇಕಂದ್ರೆ, ಇಲ್ಲಿ 20 ಇದೆ, ಆಯ್ತಾ, ಇಲ್ಲಿ 5 ಇದೆ. 5 ಎಷ್ಟಲೇ 20, 5 4ಲೇ 20 ಈತಲ್ವಾ. ಸೊ ಇಲ್ಲಿ 4 ಇದೆ, ಇಲ್ಲಿ 2 ಇದೆ, 2 2ಲೇ 4. ಅವು ಬಿಟ್ಟ ಸ್ಥಳದಲ್ಲಿ ಅಥವಾ ಈ ವೃತ್ತದಲ್ಲಿ 2 ತುಂಬಿ 2 ಹಾಗೆ ಇದೆ. 6, 3, 2 ಬರುತ್ತೆ ನೋಡಿ. ಅದೇ ರೀತಿ 3ನೇದು ನೋಡಿ, 6, 7, 3, 2 ಬರುತ್ತೆ. 4 ನೋಡಿ 66, 11 6ಲೇ 66, 3 2ಲೇ 6. 5ನೇದು ನೋಡಿ 100 ಇದೆ, 10 10ಲೇ 100, 5 2ಲೇ 5 2ಲೇ. ಅದಾದ್ಮೇಲೆ 5ರ ಮುಂದೆ ಇದು ವೃಕ್ಷ ವೃದ್ಧಿ ಆಗಲ್ಲ, ಯಾಕಂದ್ರೆ 5 5 1ಲೇ 5 ಆಗುತ್ತೆ. ಸೊ ಅದು ಒಂದ್ ಇದ್ದಿದ್ದನ್ನ ಬರೆಯಂಗಿಲ್ಲ. 6ನೇದು ನೋಡಿ 36, 6 6ಲೇ 36. 6ಅನ್ನ ಹೇಗೆ ಬರಿಬಹುದು, 2 ಗುಣಿಲೆ 3, 2 ಗುಣಿಲೆ 3. ಅಥವಾ ನೀವು ಇಲ್ಲಿ 3 ಬರೆದು ಇಲ್ಲಿ 2 ಬರೆದ್ರು ನಡೆಯುತ್ತೆ, ಇಲ್ಲಿ 3 ಬರೆದು ಇಲ್ಲಿ 2 ಬರೆದ್ರು ನಡೆಯುತ್ತೆ, ಅಡ್ಡಿ ಇಲ್ಲ, ಆಯ್ತಾ. ಸೊ ಚಾನಲ್ನ ಎಲ್ಲ ರೀತಿಯ ಹೋಮ್ವರ್ಕ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. 7ನೇದು ನೋಡಿ ಏನಿದೆ, 36, 12 3ಲೇ 36. 12ಅನ್ನ ಹೇಗೆ ಬರ್ಕೊಳ್ಬಹುದು, 3 4ಲೇನು ಬರ್ಕೊಳ್ಬಹುದು. ಇನ್ನೊಂದು ರೀತಿ 6 2, 6 2ಲೇ 12, ಅದು ಕೂಡ ಬರಿಬಹುದು ಈತಲ್ವಾ. 8ನೇದು 36, 6 6ಲೇ 36. ಈ 6ಅನ್ನ 2 3ಲೇ ಅಥವಾ 3 2ಲೇ, ಇಲ್ಲಿ ಮೇಲ್ಗಡೆನೆ ಬರೆದಿದೆ, ಯಾವ್ದು 2 ಸಲ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2 ಸಲ ಕೊಟ್ಟಿದ್ದಾರೆ ಅವರು ಅದನ್ನ 36ಅನ್ನ, ಆಯ್ತಾ. ಸೊ ಅದೇ ರೀತಿ 5 ಏನಿದೆ, ಕೆಳಗಿನ ಸಂಖ್ಯೆಗಳ ಅಪವರ್ತನಗಳನ್ನು ಬರೆಯಿರಿ ಅಂತ ಇದೆ, ಆಯ್ತಾ. 40ರ ಅಪವರ್ತನಗಳು 65, 81, 84, 49, 50, 99, 96. ಸೊ ನಾನು ಎಲ್ಲ ಅಪವರ್ತನಗಳನ್ನ ಬರೆದಿದ್ದೇನೆ, ಅದೇ ರೀತಿ ನೀವು ಕೂಡ ಬರ್ಕೊಳ್ಳಿ. 6 ಏನಿದೆ, ಕೆಳಗಿನ ಸಮಸ್ಯೆಗಳನ್ನು ಸೂಚನೆಯಂತೆ ಬಿಡಿಸು. 1 2ರ ಅಪವರ್ತನಗಳಿಗೆ ವೃತ್ತ ಹಾಕುವಂತ ಇದೆ. 2 2 1ಲೇ 2, 2 3ಲೇ 6, 2 4ಲೇ 8. ಅದೇ ರೀತಿ 2ರಿಂದ ಭಾಗವಾಗಿ 0 ಉಳಿಯುವ ಸಂಖ್ಯೆಗಳು.
ಇಲ್ಲಿ ಇವೆಲ್ಲ ಇವೆ ನೋಡಿ ಆಯ್ತಾ. 2, 6, 8, 10, 12, 14, 16, 18, 20, 26, 30. ಅದೇ ರೀತಿ 2 ಕೆಳಗಿನ ಸಂಖ್ಯೆಗಳಲ್ಲಿ 5ರ ಅಪವರ್ತನಗಳಿಗೆ ಚೌಕ ಹಾಕು ಅಂತ ಇದೆ. 5, 10, 20, 25, 30, 35, 40. ಅದೇ ರೀತಿ ಇನ್ನೇನಿದೆ, 6ರ ಮೊದಲ 10 ಅಪವರ್ತನಗಳನ್ನು ಬರೆಯಿರಿ. 6 ಮಗ್ಗಿ ಬರೆದು ಬಿಡಿ. 6, 12, 18, 24, 30, 36, 42, 48, 54, 60. 10 ಹೇಳಿದರೆ 10 ಬರೆದಿದ್ದೀವಿ ಆಯ್ತಾ. ಅದೇ ರೀತಿ 4 ನೋಡಿ ಏನಿದೆ, 12ರ ಮೊದಲ 6 ಅಪವರ್ತನಗಳನ್ನು ಬರೆಯಿರಿ. 12ರ ಮಗ್ಗಿ 6 ಸಲ ಬರೀರಿ. 12, 24, 36, 48, 60, ಅದಾದ್ಮೇಲೆ 72 ಇತ್ತಲ್ವಾ. ಸೊ ಅದೇ ರೀತಿ 5 ಏನಿದೆ, 15ರ ಮೊದಲ 6 ಅಪವರ್ತನಗಳು 15, 30, 45, 60, 75, 90. 6ನೇದು ನೋಡಿ 9ರ ಮೊದಲ 6 ಅಪವರ್ತ್ಯಗಳನ್ನು ಬರೆಯಂತ ಇದೆ. 9, 18, 27, 36, 45, 54. ಸೊ ಮೇಲೆ ಇವೆಲ್ಲ ಇಲ್ಲಿಂದ ಇಲ್ಲಿಯವರೆಗೆ ಏನ್ ಬರೆದಿವಲ್ಲ ಇದು ಅಪವರ್ತ್ಯಗಳು ತೀತಲ್ವಾ. ಸೊ ನಾನು ಅಪವರ್ತನಗಳಂತ ಹೇಳಿದೆ, ಅದು ಅಪವರ್ತ್ಯಗಳು. ಅದೇ ರೀತಿ 7 ನೋಡಿ ಏನಿದೆ, 10ರ ಮೊದಲ 10 ಅಪವರ್ತ್ಯಗಳನ್ನು ಬರೆಯಂತ ಇದೆ. 10, 20, 30, 40, 50, 60, 70, 80, 90, 100. ಅದಾದ್ಮೇಲೆ 8 ಏನಿದೆ, ಈ ಕೆಳಗಿನ ಸಂಖ್ಯೆಗಳ ಅಪವರ್ತನಗಳನ್ನು ಭಾಗಾಕಾರ ಕ್ರಮದಿಂದ ಪಟ್ಟಿ ಮಾಡಿ ಅಂತ ಇದೆ ಆಯ್ತಾ. ಇಲ್ಲಿ ನೋಡಿ ಇದೇ ರೀತಿ ಭಾಗಾಕಾರ ಕ್ರಮದಿಂದ 36ರ ಉಳಿದ ಅಪವರ್ತನಗಳನ್ನು ಕಂಡು ಹಿಡಿಯಿರಿ. 3, 12 36, 0 ಉಳಿತು. 3 ಮತ್ತು 12 ಇವು 36ರ ಅಪವರ್ತನಗಳು ಆಯ್ತಾ. 4 ಮತ್ತು 9 ಇವು 36ರ ಅಪವರ್ತನಗಳು. ಭಾಗಾಕಾರ ಕ್ರಮದಿಂದ ಕಂಡು ಹಿಡಿಯೋದು. 4, 6, 24, 0 ಉಳಿತು. ಇಲ್ಲಿದೆ ನೋಡಿ 24 ಕಂಡು ಹಿಡಿಯಿರಿ ಆಯ್ತಾ. 4 ಮತ್ತು 6 ಇವು 24ರ ಅಪವರ್ತನಗಳು. ಅದೇ ರೀತಿ ಭಾಗಾಕಾರ ಕ್ರಮದಿಂದ 75ರ ಅಪವರ್ತನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. 5, 15, 75, 0. 5 ಮತ್ತು 75 ಇವು 75ರ ಅಪವರ್ತನಗಳು. ಅದೇ ರೀತಿ 18, 3 ಮತ್ತು 6 ಇವು 18ರ ಅಪವರ್ತನಗಳು. ಅದೇ ರೀತಿ 20, 4 ಮತ್ತು 5 ಇವು 20ರ ಅಪವರ್ತನಗಳು. ಅದೇ ರೀತಿ 40, 4 ಮತ್ತು 10 ಇವು 40ರ ಅಪವರ್ತನಗಳು. ಅದೇ ರೀತಿ 55, 5 ಮತ್ತು 11 ಇವು 55ರ ಅಪವರ್ತನಗಳು. ಅದೇ ರೀತಿ 60ರದ್ದು ಕಂಡು ಹಿಡಿಬೇಕು. 6 ಮತ್ತು 10 ಇವು 60ರ ಅಪವರ್ತನಗಳು. ಅದೇ ರೀತಿ 72, 8 ಮತ್ತು 9 ಇವು 72ರ ಅಪವರ್ತನಗಳು ಆಯ್ತಲ್ವಾ. ಸೊ ಅದೇ ರೀತಿ ಇಲ್ಲಿ ಕಿರು ಪರೀಕ್ಷೆ ಇದೆ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಎಲ್ಲ ರೀತಿಯ ಹೋಮ್ವರ್ಕ್ಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕ್ತೀವಿ. ಅದಕ್ಕೋಸ್ಕರ ಮುಂದೆ ಯಾವುದೇ ಕ್ಲಾಸ್ ಇರಲಿ, 5 ಇರಲಿ, 6 ಇರಲಿ, 7 ಇರಲಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಹೋಮ್ವರ್ಕ್ಗಳು ಇಲ್ಲಿ ಈ ಚಾನಲ್ನಲ್ಲಿ ಸಿಕ್ಕ ಹೋಗುತ್ತವೆ. ಕಿರು ಪರೀಕ್ಷೆ ಇದೆ. 1 ಏನಿದೆ, ಕೆಳಗಿನ ಸಂಖ್ಯೆಗಳ ಅಪವರ್ತನಗಳನ್ನು ಬರೆಯಿರಿ. 13, 13ರ ಅಪವರ್ತನಗಳು 1 ಮತ್ತು 13. 40, 40ರ ಅಪವರ್ತನಗಳು ಯಾವುವು? 1, 2, 4, 5, 8, 10, 20, 40. 2 ನೋಡಿ ಕೆಳಗಿನ ಸಂಖ್ಯೆಗಳಿಗೆ ಅಪವರ್ತನ ವೃಕ್ಷ ಬರೆಯಿರಿ ಅಂತ ಇದೆ ಆಯ್ತಾ. ಅಪವರ್ತನ ವೃಕ್ಷ ಇಲ್ಲಿ 28 ಬರೆದ್ರಿ, ಸರಿ 28 ಬರ್ಕೊಳ್ಳಿ ಆಯ್ತಾ. ಅದಾದ್ಮೇಲೆ 14, 2 ಆಯ್ತಾ. 2 ಮುಂದೆ ಹೋಗಲ್ಲ. 14ನ್ನ ಹೇಗೆ ಬರ್ಕೊಳ್ಬಹುದು? 7, 2, 7 2 14. ಅದೇ ರೀತಿ 36, 36ನ್ನ ಬರ್ಕೊಳ್ಳಿ. ಅದೇ ರೀತಿ ಇಲ್ಲಿ 6 6 ಎಷ್ಟು? 36 ಆಯ್ತಾ. ನೀವು ಬೇರೆ ರೀತಿಯಲ್ಲೂ ಕೂಡ ಬರಿಬಹುದು, ಏನು ಅಡ್ಡಿ ಇಲ್ಲ. 2 3 6, ಅದಾದ್ಮೇಲೆ 2 3 6 ಈತಲ್ವಾ. ಸೊ ಇದು ಅಪವರ್ತನ ವೃಕ್ಷ. ಅದಾದ್ಮೇಲೆ 3 ನೋಡಿ, ಬಿಟ್ಟ ಸ್ಥಳಗಳಲ್ಲಿ ಸೂಕ್ತವಾದ ಅಂಕಿಗಳನ್ನು ಬರೆಯಿರಿ. 18, 2 ಗುಂಡ್ಲೆ 9 ಬರಿಬಹುದು. 1 ಗುಂಡ್ಲೆ 18, 3 ಗುಂಡ್ಲೆ 6, 18 ಆಗುತ್ತೆ. ಬಿ ನೋಡಿ 1 ಗುಂಡ್ಲೆ 24, 2 ಗುಂಡ್ಲೆ 12, 3 ಗುಂಡ್ಲೆ 8, ಅದಾದ್ಮೇಲೆ 4 ಗುಂಡ್ಲೆ 6. 42 ನೋಡಿ, 1 ಗುಂಡ್ಲೆ 42, 2 ಗುಂಡ್ಲೆ 21, 3 ಗುಂಡ್ಲೆ 14, 6 ಗುಂಡ್ಲೆ 7 ಐತಲ್ವಾ. ಸೊ ಅದೇ ರೀತಿ 4 ನೋಡಿ, ಕೆಳಗಿನ ಸಂಖ್ಯೆಗಳಲ್ಲಿ 3ರ ಅಪವರ್ತನಗಳಿಗೆ ವೃತ್ತ ಹಾಕುವಂತ ಇದೆ. 3, 6, 9, 12, 15, 21, 24, 27, 30, 33, 36 ಆಯ್ತಾ. ಅದಾದ್ಮೇಲೆ 5ನೇ ಕ್ವಶನ್ ಏನಿದೆ, 8ರ ಮೊದಲ 6 ಅಪವರ್ತ್ಯಗಳನ್ನು ಬರೆಯಂತ ಇದೆ ಆಯ್ತಾ. 8 1 8, 16, 24, 32, 40, 48 ಮುಗೀತಲ್ವಾ. ಸೊ ಅದೇ ರೀತಿ
ಇಲ್ಲಿಗೆ ನಿಮ್ಮ ಯಾವುದಾದ್ರು ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಪಾಠ ಮುಗಿದಿರುತ್ತದೆ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ರೀತಿಯ ಹೋಮ್ವರ್ಕ್ಗಳನ್ನು ಈ ಚಾನಲ್ನಲ್ಲಿ ಹಾಕ್ತೀವಿ. ತಪ್ಪದೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಯಾವ್ದು ನೋಡೋಣ, ಭಿನ್ನ ರಾಶಿ, 5th ಸುವೇಗದಲ್ಲಿ ಭಿನ್ನ ರಾಶಿ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ.